ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ಇವತ್ತು ಒಂದು ಇಂಪಾರ್ಟೆಂಟ್ ವಿಡಿಯೋ ಬಂದಿದ್ದೀನಿ. ಬೋರ್ಡ್ ಎಕ್ಸಾಮ್ಸ್ ಹತ್ರ ಇದೆ ಅಲ್ವಾ, ಪ್ರಿಪ್ರೇಟರಿಗೆ ಎಲ್ಲ ಓದಿರ್ತೀರಾ, ಪೇಪರ್ ಬರೆದಿದ್ದೀರಾ. ಆದರೆ ಪ್ರಾಬ್ಲಮ್ ಏನು ಅಂತ ಅಂದರೆ, ನ್ಯೂಮರಿಕಲ್ ಸೆಕ್ಷನಲ್ಲಿ ಎಲ್ಲ ಓದಿದ್ರು, ಎಲ್ಲ ಫಾರ್ಮುಲಾಸ್ ಚೆನ್ನಾಗಿ ಓದಿದ್ದೀರಾ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ, ಆದರೆ ಅಂದ್ರೂ ನಿಮಗೆ 100% ಲೈಕ್ ಕಂಪ್ಲೀಟ್ ಮಾರ್ಕ್ಸ್ ಸಿಕ್ತಿರಲ್ಲ. ರೀಸನ್ ಏನು? ಮಿಸ್ಟೇಕ್ಸ್ ಮಾಡಿರ್ತೀರ, ಸಿಲ್ಲಿ ಮಿಸ್ಟೇಕ್ಸ್ ಮಾಡಿರ್ತೀರ. ಆ ಮಿಸ್ಟೇಕ್ಸ್ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಆಗಬಾರ್ದು ಅಂತ ಈ ವಿಡಿಯೋ ತೊಗೊಬಂದಿದ್ದೀನಿ. ಸೊ ಎಲ್ಲ ಮಕ್ಕಳಿಗೆ ಸಜೆಸ್ಟ್ ಮಾಡ್ತೀನಿ, ವಾಚ್ ಟಿಲ್ ದ ಎಂಡ್, ಬಿಕಾಸ್ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಬೋರ್ಡ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇರೋ ಎಲ್ಲ ಮಕ್ಕಳಿಗೆ ಸಜೆಸ್ಟ್ ಮಾಡ್ತೀನಿ ಈ ವಿಡಿಯೋನ ಎಂಡ್ ತನಕ ನೋಡಿ. ಯಾಕಂತಂದರೆ ನಿಮ್ಮ ಸಿಲ್ಲಿ ಮಿಸ್ಟೇಕ್ಸು ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಮಾಡಬಾರ್ದು ಅಂತ. ಓಕೆ, ಸೊ let's get started. So here, trap number 1. ಏನು ಫಸ್ಟ್ ಟ್ರ್ಯಾಪ್ ಅಂತ ಅಂದರೆ, ನಿಮ್ಮ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಎಲ್ಲರಿಗೂ ಗೊತ್ತಿದೆ, ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ನ್ಯೂಮರಿಕಲ್ಸ್ 101% ಇದ್ದೇ ಇರುತ್ತೆ ಅಂತ ಅಲ್ವಾ. ಕಾಲಿಗೇಟಿವ್ ಪ್ರಾಪರ್ಟಿಯಲ್ಲಿ ಏನೆಲ್ಲ ನೋಡ್ತೀರಾ? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, osmotic pressure and relative lowering of vapor pressure. ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದ್ರದ್ದು 4 ಫಾರ್ಮುಲಾಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಗೊತ್ತಿದೆ, ರೈಟ್? ಆದರೆ ಈ ಪರ್ಟಿಕ್ಯುಲರ್ ಪಾರ್ಟಿಂದ ಬರೋ ನ್ಯೂಮರಿಕಲ್ಸಲ್ಲಿ ಮಿಸ್ಟೇಕ್ ಏನು ಮಾಡಿರ್ತೀರಾ ಅಂತ ಅಂದರೆ, ವ್ಯಾಂಟ್ ಆಫ್ ಫ್ಯಾಕ್ಟರ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ನೀವು. ಈಗ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತ ಅಂದರೆ ಐ ಫ್ಯಾಕ್ಟರ್. ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೀನ್ಸ್ ಐ ಫ್ಯಾಕ್ಟರ್. ಈಗ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬಾರ್ದು ಅನ್ನೋದು ಕನ್ಫ್ಯೂಸ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಜನರಲಿ ಯೂಸ್ ಡೆಲ್ಟಾ TF = KF × M. ಇದೇನು? ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಫಾರ್ಮುಲಾ ಅಲ್ವಾ? ಎಸ್, ಎಲ್ಲರಿಗೂ ಗೊತ್ತಿದೆ. ಆದರೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡೋದು ತಪ್ಪು. ಹಾಗಾದರೆ ಏನು ಯೂಸ್ ಮಾಡಬೇಕು? ದಿಸ್ ಈಸ್ ದ ರೈಟ್ ಫಾರ್ಮುಲಾ. ಯಾವಾಗ ಇಲ್ಲಿ ನೋಡಿ, ಏನು ಡಿಫ್ರೆನ್ಸ್ ಇದೆ ಎರಡಲ್ಲೂ? ಐ ಫ್ಯಾಕ್ಟರ್ ಇದ್ರಲ್ಲಿ ನಾನು ಹಾಕಿದ್ದೀನಿ, ವ್ಯಾಂಟ್ ಆಫ್ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಯಾವ ಕೇಸಲ್ಲಿ ನೀವು ವ್ಯಾಂಟ್ ಆಫ್ ಫ್ಯಾಕ್ಟರ್ನ ಯೂಸ್ ಮಾಡ್ತೀರಾ? ಯಾವಾಗ ನಿಮಗೆ ಎಲೆಕ್ಟ್ರೋಲೈಟ್ ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಪರ್ಟಿಕ್ಯುಲರ್ ಕ್ವೆಶನಲ್ಲಿ ಎಲೆಕ್ಟ್ರೋಲೈಟ್ ಮೆನ್ಷನ್ ಮಾಡಿರ್ತಾರೆ, ಆಗ ನೀವು ಐ ಫ್ಯಾಕ್ಟರ್ನ ಮಿಸ್ ಮಾಡದೆ ಇಂಟ್ರೊಡ್ಯೂಸ್ ಮಾಡಲೇಬೇಕು. ಇನ್ ಕೇಸ್ ನೀವು ಯೂಸ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಕಂಪ್ಲೀಟ್ ನ್ಯೂಮರಿಕಲ್ಸ್ಗೆ ಮಾರ್ಕ್ಸ್ ಬರಲ್ಲ. ಓಕೆ, ಸೊ ಇಷ್ಟೊಂದು ಸಿಂಪಲ್ ಮಿಸ್ಟೇಕಿಂದ ಕಂಪ್ಲೀಟ್ ನ್ಯೂಮರಿಕಲ್ಸ್ ಗೊತ್ತಿದ್ರೂ ಮಾರ್ಕ್ಸ್ ಲೂಸ್ ಮಾಡ್ಕೋತೀರಾ ಅಂತ ಅಂದರೆ ಇಟ್ಸ್ ವೆರಿ ಬ್ಯಾಡ್, ರೈಟ್? ಸೊ ಈಗ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬಾರ್ದು? ಈಗ ನಿಮಗೆ ಎಲೆಕ್ಟ್ರೋಲೈಟ್ ಕೊಟ್ಟಿದ್ದಾರೆ, ಲೈಕ್ NaCl, K2SO4, NgCl2 ಅನ್ನೋದು ಕೊಟ್ಟಿದ್ದಾರೆ ಅಂತ ಅಂದರೆ ಐ ಈಸ್ ಕಂಪಲ್ಸರಿ, ಐ ಯೂಸ್ ಮಾಡಲೇಬೇಕು. ಆದರೆ ಯಾವಾಗ ಯೂಸ್ ಮಾಡಬಾರ್ದು? ಗ್ಲೂಕೋಸ್, ಯೂರಿಯಾ, ಸುಕ್ರೋಸ್ ಈ ಥರ ನಿಮಗೆ ಮೆನ್ಷನ್ ಆಗಿದೆ ನ್ಯೂಮರಿಕಲಿ ಅಂತ ಅಂದರೆ ಐ ವ್ಯಾಲ್ಯೂ = 1. ಸೊ ಆಗ ನೀವು ಈ ಫಾರ್ಮುಲಾ ಬದಲು ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ತೀರಾ ಅಂತ ಅಂದರೆ ವೆಲ್ ಆ್ಯಂಡ್ ಫೈನ್, ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಐ ವ್ಯಾಲ್ಯೂ ಇಲ್ಲಿ = 1. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಒಂದು ನ್ಯೂಮರಿಕಲ್ ನೋಡೋಣ ಹೇಗೆ, ಎಲ್ಲಿ ಈ ಥರ ನೀವು ಮಿಸ್ಟೇಕ್ ಮಾಡ್ತೀರಾ ಅಂತ. ಸೊ ಸಿ ಹಿಯರ್ ವಿ ಹ್ಯಾವ್ ಅ ಕ್ವೆಶನ್. ಕ್ಯಾಲ್ಕುಲೇಟ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ 0.1 ಮೋಲಾರ್ aqueous ಸೊಲ್ಯೂಷನ್ ಆಫ್ K2SO4. ಈಗ ನಾನು ನೋಡ್ತಿದ್ದೀನಿ K2SO4 ಕೊಟ್ಟಿದ್ದಾರೆ. ವಾಟ್ ಈಸ್ ದಿಸ್? ಇಟ್ ಈಸ್ ಎಲೆಕ್ಟ್ರೋಲೈಟ್. ದಿಸ್ ಇಸ್ ಎಲೆಕ್ಟ್ರೋಲೈಟ್. ಎಸ್, ದಿಸ್ ಇಸ್ ಎಲೆಕ್ಟ್ರೋಲೈಟ್. ಹಾಗಾದರೆ ಇಲ್ಲಿ ಐ ವ್ಯಾಲ್ಯೂ ಯೂಸ್ ಮಾಡಬೇಕಾ? ಎಸ್, ಮಾಡಬೇಕು. ಹಾಗಾದರೆ ಐ ವ್ಯಾಲ್ಯೂ ಏನಾಗಿರುತ್ತೆ? ಐ ವ್ಯಾಲ್ಯೂ ಇದರಲ್ಲಿ ಏನಾಗಿರುತ್ತೆ ಅನ್ನೋದೇ ಕ್ವೆಶನ್. ಸೊ ನಾವು ಫಸ್ಟ್ ಇದು ಎಲೆಕ್ಟ್ರೋಲೈಟ್ನ ನೋಡೋಣ, ಇದನ್ನು ಡಿಸೋಸಿಯೇಟ್ ಮಾಡಿಸೋಣ. ಓಕೆ, ಸೊ K2SO4 ನಮಗೆ ಡಿಸೋಸಿಯೇಟ್ ಆದರೆ ಏನಾಗುತ್ತೆ? K ಪ್ಲಸ್ SO4 2-, ರೈಟ್? ಹಾಗಾದರೆ ಇದು ಬ್ಯಾಲೆನ್ಸ್ ಆಗಿದೆ ಇಲ್ಲಿ? ಇಲ್ಲ. ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡ್ತೀನಿ ನಾನು? ಈ 2ನ ಇಲ್ಲಿ ಬರೆದ್ರೆ ಬ್ಯಾಲೆನ್ಸ್ ಆಗುತ್ತಾ? ಎಸ್, ಬ್ಯಾಲೆನ್ಸ್ ಆಗ್ತಿದೆ. ಈಗ ಕೌಂಟ್ ಮಾಡಿ, ಎಷ್ಟು ಅಯನ್ಸ್ ನಮಗೆ ಸಿಗ್ತಿದೆ, ಎಷ್ಟು ಪಾರ್ಟಿಕಲ್ಸ್ ಸಿಗ್ತಿದೆ. ಎಸ್, 2K+ ಅಂತ ಅಂದರೆ 2K+ ಇದೆ ಇಲ್ಲಿ, SO4 2- ಒಂದೇ ಒಂದಿರೋದು. ಸೊ 2 + 1 ಟೋಟಲ್ 3 ಅಯನ್ಸ್ ಫಾರ್ಮ್ ಆಗ್ತಿದೆ. ಹಾಗಾದರೆ ಇಲ್ಲಿ ಐ ವ್ಯಾಲ್ಯೂ ಏನಾಗಿರುತ್ತೆ? ಐ = 3. ಡನ್. ಈಗ ಐ ವ್ಯಾಲ್ಯೂ 3 ಅನ್ನೋದು ಗೊತ್ತಾಗಿದೆ. ನೆಕ್ಸ್ಟ್ ಸ್ಟೆಪ್ ಏನು? ಅವ್ರು ನಮಗೆ ಕ್ಯಾಲ್ಕುಲೇಟ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಅ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅಂತ ಅಂದರೆ ಡೆಲ್ಟಾ TF ಇಲ್ಲ, TF ಎಸ್. ಸೊ ನಮಗೆ ಡೆಲ್ಟಾ TF ಅಂತ ಅಂದರೆ
ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅನ್ನೋದು ಗೊತ್ತಿದೆ. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ ಅಂತ ಗೊತ್ತಿರಬೇಕು, ದಟ್ ಈಸ್ TF0 ಮೈನಸ್ TF, ಕರೆಕ್ಟ್. ಸೊ ಇದು ಫಾರ್ಮುಲಾ. ಇಲ್ಲಿ ನಮಗೆ TF ಫೈಂಡ್ ಔಟ್ ಮಾಡಬೇಕಾಗಿದೆ, ರೈಟ್. ಇಲ್ಲಿ TF0 ಏನು ಇಂಡಿಕೇಟ್ ಮಾಡ್ತಿದೆ? ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಪ್ಯೂರ್ ಸಾಲ್ವೆಂಟ್. ಇಲ್ಲಿ ಸಾಲ್ವೆಂಟ್ ಏನಪ್ಪ? ಏಕ್ವೆಸ್ ಹೇಳಿದ್ದಾರೆ ಅಂತ ಅಂದರೆ ಸಾಲ್ವೆಂಟ್ ಏನು ಇಂಡಿಕೇಟ್ ಆಗ್ತದೆ? ಸಾಲ್ವೆಂಟ್ ಇಲ್ಲಿ ವಾಟರ್ ಇದೆ ಅಂತ. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಏನು? ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಏನು? 0 ಡಿಗ್ರಿ ಸೆಲ್ಸಿಯಸ್. ಎಸ್. ಹಾಗಾದರೆ ಇಲ್ಲಿ 0 ಅನ್ನೋದು ಯೂಸ್ ಮಾಡ್ತೀರಾ? ಇಲ್ಲೂ ಮಿಸ್ಟೇಕ್ ಮಾಡ್ತೀರಾ ನೋಡಿ. ಇಲ್ಲೂ ನೀವು ಮಿಸ್ಟೇಕ್ ಮಾಡಿರ್ತೀರಾ, 0 ಅಂತ ಬರೆದ್ಬಿಟ್ಟಿರ್ತೀರಾ, ವಿಚ್ ಇಸ್ ರಾಂಗ್. ಹಾಗಾದ್ರೆ ಏನು ಯೂಸ್ ಮಾಡಬೇಕು? ಸೆಲ್ಸಿಯಸ್ ಯೂಸ್ ಮಾಡಲ್ಲ, ಕೆಲ್ವಿನ್ ಯೂಸ್ ಮಾಡಬೇಕಾಗಿದೆ. ಸೊ 0 ಡಿಗ್ರಿ ಸೆಲ್ಸಿಯಸ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಇಟ್ ಈಸ್ ಈಕ್ವಲ್ ಟು 273 ಕೆಲ್ವಿನ್. ಎಸ್, ಓಕೆ. ಸೊ ನಮಗೆ ಡೆಲ್ಟಾ TF ವ್ಯಾಲ್ಯೂ ಗೊತ್ತಿದೆ. ಈಗ TF ಅಂತ ಅಂದರೆ ಇದೇ ಫೈಂಡ್ ಔಟ್ ಮಾಡಬೇಕಾಗಿರೋದಲ್ವಾ? ಡೆಲ್ಟಾ TF ಏನು ಗೊತ್ತಿಲ್ಲ. ಸೊ ಈಗ ತಿರ್ಗಾ ಮೇನ್ ಫಾರ್ಮುಲಾಗೆ ಬರೋಣ. ವಾಟ್ ಈಸ್ ದಟ್ ಮೇನ್ ಫಾರ್ಮುಲಾ? ಡೆಲ್ಟಾ TF ಇಸ್ ಈಕ್ವಲ್ ಟು I ಇಂಟು KF ಇಂಟು M. ಡನ್. ಓಕೆ. ಸೊ I ವ್ಯಾಲ್ಯೂ ನನಗೆ ಗೊತ್ತಿದೆ, ಬರೀತೀನಿ 3. KF ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1.86. ವೆಯ್ಟ್, ಐ ಥಿಂಕ್ ಇದು 1.86. ಓಕೆ ಫೈನ್, ಯಾ 1.86 ಪ್ರಾಬ್ಲಮ್ ಇಲ್ಲ, ಗಿವನ್ ಕೊಟ್ಟಿದ್ದಾರೆ. ಆ್ಯಂಡ್ ಎಮ್ ಏನು? ಮೊಲಾಲಿಟಿ ಅವರೇ ಕೊಟ್ಟಿದ್ದಾರೆ 0.1, ಕರೆಕ್ಟಾ? ಸೊ ಇದನ್ನು ಸಿಂಪಲ್ಲಾಗಿ ಸಾಲ್ವ್ ಮಾಡ್ತೀರಾ. ಈ ಡೆಲ್ಟಾ TF ಪ್ಲೇಸಲ್ಲಿ ನಾನು ಇದನ್ನು ಬರಿಬೋದಾ? ಡೆಲ್ಟಾ TF ಜಾಗದಲ್ಲಿ TF0 ಮೈನಸ್ TF ಅಂತ ಬರಿಬೋದಾ? ಎಸ್, ಬರಿಬೋದು. ಸೊ TF0 ಜಾಗದಲ್ಲಿ ನಾನು ಡೈರೆಕ್ಟಾಗಿ 273 ಅಂತ ಬರಿತೀನಿ, ಮೈನಸ್ TF ನನಗೆ ಗೊತ್ತಿಲ್ಲ, ಅದೇ ಫೈಂಡ್ ಔಟ್ ಮಾಡಬೇಕಾಗಿರೋದಲ್ವಾ? ಸೊ TF ಅಂತ ಬರಿತೀನಿ. ಡನ್. ಓಕೆ. ಸೊ ನೆಕ್ಸ್ಟ್ ಏನು? ಇದನ್ನು ಸಾಲ್ವ್ ಮಾಡಬೇಕು. ಸೊ 273 ಮೈನಸ್ TF ಈಕ್ವಲ್ಸ್ 3 ಇಂಟು 1.86 ಇಂಟು 0.1. ಸೊ ಇದನ್ನು ಸಾಲ್ವ್ ಮಾಡಿ ನಮಗೆ ಇಲ್ಲಿ ಅರೌಂಡ್ 0.558 ನಿಮಗೇನು ಬರುತ್ತೆ? ವ್ಯಾಲ್ಯೂ ಬರುತ್ತೆ. ಓಕೆ. ನಾನೊಂದು ಕೆಲಸ ಮಾಡ್ತೀನಿ, ಐ ಜಸ್ಟ್ ಇದನ್ನು ಓಕೆ, ಏನಿಲ್ಲ, ಜಸ್ಟ್ ನಾನು ಏನು ಮಾಡಿದ್ದೀನಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ ಕಾಣಲ್ಲ ಅಂತ ನಾನು ಇದು ಮಾಡಿರೋದು, ನಥಿಂಗ್ ಎಲ್ಸ್. ಓಕೆ. ಸೊ ನೆಕ್ಸ್ಟ್ ಏನು ಮಾಡಬೇಕು? TF ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೆಕ್ಸ್ಟ್ ಪ್ರೊಸೆಸ್ ಆಬ್ವಿಯಸ್ಲಿ ಈಗ TF ಮಾಡಬೇಕಂದ್ರೆ 273 ಮೈನಸ್ 0.558 ಅಂತ ಮಾಡ್ತೀನಾ? ಎಸ್. ಸೊ TF is equal to 273 ಮೈನಸ್ 0.558. ಇದನ್ನು ಸಾಲ್ವ್ ಮಾಡೋಣ, ರೈಟ್. ಇದಾದಮೇಲೆ ಇರೋ ಸ್ಟೆಪ್ ಇಲ್ಲಿ ಬರೀತಿದ್ದೀನಿ. ಸೊ ಏನು ಬರುತ್ತೆ? 272 ಪಾಯಿಂಟ್ ಸಮ್ವಾಟ್ ವ್ಯಾಲ್ಯೂ ಬರುತ್ತೆ ನಿಮಗೆ, 592. ಸೊ ಇದೇನಾಗಿರುತ್ತೆ? ದಿಸ್ ಈಸ್ ಗೋನ್ ಟು ಬಿ ಅ ಮೇನ್ ಆನ್ಸರ್. ಓಕೆ. ಸೊ ಸಿಂಪಲ್ ಆಗಿತ್ತಲ್ವಾ? ಆದರೆ ಇಲ್ಲಿ ಕನ್ಫ್ಯೂಷನ್ ಇರಬಾರ್ದು. I ವ್ಯಾಲ್ಯೂ ನೀವು ಇನ್ಕ್ಲೂಡ್ ಮಾಡಬೇಕು. ಆದರೆ ಮಕ್ಕಳು ಜನರಲಾಗಿ ಐನ ತುಂಬಾ ಜಾಸ್ತಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಎಲೆಕ್ಟ್ರೋಲೈಟ್ ಕೊಟ್ಟಿದ್ದಾರೋ ಇಲ್ವೋ ಏನು ಚೆಕ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಫಾರ್ಮುಲಾ ಹಾಕ್ತಾರೆ ಆ್ಯಂಡ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ನೀವೇ ಥಿಂಕ್ ಮಾಡಿ, ಸಪೋಸ್ ಇಲ್ಲಿ 3 ಇಲ್ಲ ಅಂತ ಅಂದರೆ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಫೈನಲ್ ಆನ್ಸರು ಡಿಫ್ರೆನ್ಸ್ ಬರುತ್ತೆ ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಟ್ರ್ಯಾಪ್ ಏನು? ಟ್ರ್ಯಾಪ್ ನಂಬರ್ 2, ಟೆಂಪರೇಚರ್ ಯೂನಿಟ್. ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಜನರಲಾಗಿ ನೀವೇನು ಮಾಡಿರ್ತೀರಾ? ಡಿಗ್ರಿ ಸೆಲ್ಸಿಯಸ್ನ ಯೂಸ್ ಮಾಡ್ತೀರಾ. ಆದರೆ ಏನು ಯೂಸ್ ಮಾಡಬೇಕು? ಕೆಲ್ವಿನ್ ಯೂಸ್ ಮಾಡಬೇಕು. ಇದೆಲ್ಲರಿಗೂ ಗೊತ್ತಿದೆ ಮ್ಯಾಕ್ಸಿಮಮ್, ಅಂದರೂ ತುಂಬ ಫ್ಯೂ ಸ್ಟೂಡೆಂಟ್ಸ್ ಮಾಡಿರ್ತಾರೆ, ಈ ಮಿಸ್ಟೇಕ್ ಮಾಡಿರ್ತಾರೆ. ಓಕೆ. ಸೊ ಫಾರ್ಮುಲಾ ಏನು? ಯಾವ್ದಾರ ಡಿಗ್ರಿ ಸೆಲ್ಸಿಯಸ್ ನಿಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅಂದರೆ ಅದಕ್ಕೆ 273ನ ಆ್ಯಡ್ ಮಾಡಬೇಕು, ಆಗ ನಿಮಗೆ ಕೆಲ್ವಿನಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ಒಂದು ನೋಡೋಣ, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಈಸ್ 80 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟಿದ್ದಾರೆ. ವೆನ್ 1.80 ಗ್ರಾಮ್ ಆಫ್ ನಾನ್ ವೋಲಟೈಲ್ ಸಲ್ಯೂಟ್ ಇಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ಬೆನ್ಸಿನ್, ದ ಬಾಯ್ಲಿಂಗ್ ಪಾಯಿಂಟ್ ಈಸ್ ರೈಸ್ ಟು 81 ಡಿಗ್ರಿ. ಓಕೆ, ನನಗೆ 2 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಒಂದು 80, ಇನ್ನೊಂದು 81, ಕರೆಕ್ಟ್. ಸೊ ಈಗ ಫಸ್ಟ್ ಸ್ಟೆಪ್ ತಲೆಯಲ್ಲಿ ಇಟ್ಕೊಳ್ಳಿ, ಯಾವತ್ತೂ ನಿಮಗೆ ಸೆಲ್ಸಿಯಸಲ್ಲಿ ಕೊಟ್ಟಿದ್ದಾನೆ ಅಂತಾನೆ ನೀವೇನು ಮಾಡಬೇಕು? ಕನ್ವರ್ಟ್ ಮಾಡ್ಕೊಬಿಡಿ. ಓಕೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಅಂತ ಅಂದರೆ ಪ್ಯೂರ್ ಸಾಲ್ವೆಂಟ್ ಬಗ್ಗೆ ಮಾತಾಡ್ತಿದ್ದಾರಲ್ವಾ. ಸೊ TB0 ಈಸ್
80 degree Celsius. Yes, and TB, that is boiling point of solution, is raised to 81 degree Celsius ಅಂತ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಮಿಸ್ಟೇಕ್ ಏನು ಮಾಡಿರ್ತಾರೆ ಗೊತ್ತಾ, ಮಕ್ಕಳು ಡೆಲ್ಟಾ ಟಿ ಬಿ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, 81 - 80 ಮಾಡ್ತಾರೆ, ಪ್ರಾಬ್ಲಮ್ ಇಲ್ಲ. 81 - 80 ಮೀನ್ಸ್ TB - TB0, ಪ್ಯೂರ್ ಸೊಲ್ಯೂಷನ್ ಮೈನಸ್ ಪ್ಯೂರ್ ಸಾಲ್ವೆಂಟ್, ಬಾಯ್ಲಿಂಗ್ ಪಾಯಿಂಟು ಸಬ್ಟ್ರಾಕ್ಟ್ ಮಾಡ್ತಾರೆ, ಪ್ರಾಬ್ಲಮ್ ಇಲ್ಲ. ಬಟ್ ಇದಾದಮೇಲೆ ನಿಮ್ಗೆ ಆನ್ಸರ್ ಇದರಲ್ಲಿ ಏನು ಬರುತ್ತೆ, 81 - 80 ಅಂದರೆ 1 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಸೊ ಇದಾದಮೇಲೆ ಇದಕ್ಕೆ ಅವರು 273 ಆ್ಯಡ್ ಮಾಡಿಬಿಡ್ತಾರೆ. ಆಗ ಆನ್ಸರ್ ಏನಾಗುತ್ತೆ, 274, ವಿಚ್ ಈಸ್ ಕಂಪ್ಲೀಟ್ಲಿ ರಾಂಗ್. ಓಕೆ, ಸೊ ವಿಚ್ ಈಸ್ ಕಂಪ್ಲೀಟ್ಲಿ ರಾಂಗ್. ಇದು ಬಿಗ್ ರಾಂಗ್ ಅಂತ ಹೇಳ್ತೀನಿ. ಯಾವತ್ತೂ ನೀವು ಈ ಥರ ಇನ್ ಕೇಸ್ ನೀವು ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕೆ ಹೋಗ್ತೀರಾ ಅಂತ ಅಂದರೆ ಇಲ್ಲೇ ಸ್ಟಾಪ್ ಮಾಡಿಬಿಡಿ, ಇದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾವತ್ತೂ ನೀವು ಸಾಲ್ವ್ ಮಾಡಾದ್ಮೇಲೆ ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು 273 ಆ್ಯಡ್ ಮಾಡ್ತೀರಾ ಅಂತ ಅಂದರೆ ನಿಮ್ಮ ಕಂಪ್ಲೀಟ್ ನ್ಯೂಮರಿಕಲ್ ರಾಂಗ್ ಆಗುತ್ತೆ. ಸೊ ಏನು ಮಾಡಬೇಕು, ಅಥವಾ ನೀವು ಸಬ್ಟ್ರಾಕ್ಟ್ ಮಾಡಿ ಡೈರೆಕ್ಟಾಗಿ 1ನ ಆನ್ಸರ್ ಆಗಿ ತೊಗೊಳ್ಳಿ, ದಿಸ್ 1 ಈಸ್ ಅ ರೈಟ್ ಆನ್ಸರ್. ಇದು ಆ್ಯಡ್ ಮಾಡಿದ್ದೀರಲ್ಲ ವಿಚ್ ಈಸ್ ರಾಂಗ್. ಓಕೆ, ಅಥವಾ ಡಿಗ್ರಿ ಸೆಲ್ಸಿಯಸ್ಸಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡಿಬಿಡಿ ಇನಿಷಿಯಲ್ ಸ್ಟೇಜಲ್ಲೇ. ಅಂತಂದರೆ ಇದಕ್ಕೆ 273 ಆ್ಯಡ್ ಮಾಡಿಬಿಟ್ಟು ಇದಕ್ಕೂ 273 ಆ್ಯಡ್ ಮಾಡಿ, ಆ್ಯಂಡ್ ನಿಮ್ಗೆ ಏನು ಬರುತ್ತೆ ಅದನ್ನು ಸಬ್ಟ್ರಾಕ್ಟ್ ಮಾಡ್ಕೊಂಡು ಹೋಗಿ, ಆಗಲೂ ನಿಮಗೆ ಬರೋದು ಆನ್ಸರ್ 1. ಓಕೆ, ಸೊ ಅಥವಾ ಸೆಲ್ಸಿಯಸಲ್ಲಿದೆ ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡಿ, ಆದರೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, 273 ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಅಥವಾ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಸಬ್ಟ್ರಾಕ್ಟ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಯು ವಿಲ್ ಗೆಟ್ 1 ಓನ್ಲಿ ಆ್ಯಸ್ ಅ ಆನ್ಸರ್. ಫೈನ್, ಬಿಕಾಸ್ ಆಫ್ಟರ್ ಆಲ್ 273 ಕ್ಯಾನ್ಸಲ್ ಔಟ್ ಆಗ್ಬಿಡುತ್ತೆ ಅಲ್ವಾ. ಸೊ ವಿಚ್ ಇಸ್ ಡನ್. ಓಕೆ, ಸೊ ಈ ಮಿಸ್ಟೇಕ್ ಕಾಮನ್ ಆಗಿ ಮಾಡಿರ್ತಾರೆ ಮಕ್ಕಳು, ನೀವು ಮಾಡೋಕ್ಕೆ ಹೋಗ್ಬೇಡಿ. ಫೈನ್. ಸೊ ಟ್ರ್ಯಾಪ್ ನಂಬರ್ 3 ಏನದು, ಇನ್ ಅರೇನಿಯಸ್ ಈಕ್ವೇಷನ್ ಆರ್ ಇನ್ ನರ್ನ್ಸ್ಟ್ ಈಕ್ವೇಷನ್ ಸ್ಟೂಡೆಂಟ್ಸ್ ಆಫನ್ ಯೂಸ್ ರಾಂಗ್ ವ್ಯಾಲ್ಯೂ ಫಾರ್ ಆರ್. ಎಸ್, ಆರ್ ವ್ಯಾಲ್ಯೂ ಅಂದರೆ ಆರ್ ಏನು, ಇಟ್ಸ್ ಅ ಗ್ಯಾಸ್ ಕಾನ್ಸ್ಟೆಂಟ್. ಎಸ್, ಗ್ಯಾಸ್ ಕಾನ್ಸ್ಟೆಂಟ್ ಅಲ್ವಾ. ಸೊ ಈ ಗ್ಯಾಸ್ ಕಾನ್ಸ್ಟೆಂಟಲ್ಲಿ ಮಕ್ಕಳು ಕನ್ಫ್ಯೂಸ್ ಆಗೇ ಬಿಟ್ಟಿರ್ತಾರೆ. ಅವ್ರಿಗೆ ಆರ್ ವ್ಯಾಲ್ಯೂ ಏನು ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಒಬ್ಬೊಬ್ಬರು ಮಕ್ಕಳು 0.021 ಅಂತ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು 8.314 ಯೂಸ್ ಮಾಡ್ತಾರೆ. ಆದರೆ ಮಕ್ಳಿಗೆ ಅದೇ ಗೊತ್ತಿರಲ್ಲ ಎಲ್ಲಿ ಯಾವ್ದು ಯೂಸ್ ಮಾಡಬೇಕು ಅಂತ. ಹಾಗಾದರೆ ಇವತ್ತು ಈ ಡೌಟ್ ಇಲ್ಲೇ ಎಂಡ್ ಆಗಬೇಕು. ಬೋರ್ಡ್ ಎಕ್ಸಾಮಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಲ್ಲ. ಏನು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ, ಜಸ್ಟ್ ಲಿಸನ್ ಕೇರ್ಫುಲಿ. ಯೂಸಿಂಗ್, ನೀವು ಆಕ್ಟಿವೇಶನ್ ಎನರ್ಜಿ ಅನ್ನೋ ಟರ್ಮ್ ಎಲ್ಲಿ ನೋಡ್ತೀರಾ ನ್ಯೂಮರಿಕಲ್ಸಲ್ಲಿ, ಅಲ್ಲಿ ಕಣ್ಣು ಮುಚ್ಕೊಂಡು ನೀವು 8 ಜಾಗದಲ್ಲಿ 8.314 ಯೂಸ್ ಮಾಡ್ತೀರಾ. ಓಕೆ, ಏನು ಯೂಸ್ ಮಾಡ್ತೀರಾ, 8.314 ಫಾರ್ ಆಕ್ಟಿವೇಶನ್ ಎನರ್ಜಿ EA. ಆದರೆ ಆಸ್ಮೋಟಿಕ್ ಪ್ರೆಷರ್ ಸೊಲ್ಯೂಷನ್ ಚಾಪ್ಟರಲ್ಲಿ ಆಸ್ಮೋಟಿಕ್ ಪ್ರೆಷರ್ ರಿಲೇಟೆಡ್ ನ್ಯೂಮರಿಕಲ್ಸಲ್ಲಿ ಆರ್ ವ್ಯಾಲ್ಯೂ ನೀವು 0.0821 ಲೀಟರ್ ಬಾರ್ ಪರ್ ಕೆಲ್ವಿನ್ ಪರ್ ಮೂಲ್ ಇದನ್ನು ಯೂಸ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಆಕ್ಟಿವೇಶನ್ ಎನರ್ಜಿಗೆ ಏನು ಯೂಸ್ ಮಾಡ್ತೀರಾ, 8.314 ಆ್ಯಂಡ್ ಸೊಲ್ಯೂಷನಲ್ಲಿ ಆರ್ ವ್ಯಾಲ್ಯೂ ಏನು ಯೂಸ್ ಮಾಡ್ತೀರಾ, 0.0821. R is equal to 8.31 ಓನ್ಲಿ ವೆನ್ ಆಕ್ಟಿವೇಶನ್ ಎನರ್ಜಿ ಅಥವಾ ಎನರ್ಜಿ ರಿಲೇಟೆಡ್ ಏನೆಲ್ಲ ಎಲ್ಲಿರುತ್ತೆ, ಎನರ್ಜಿ ರಿಲೇಟೆಡ್ ಕಾನ್ಸೆಪ್ಟ್ ಇದ್ದರೆ ನೀವು 8.314 ಯೂಸ್ ಮಾಡಬೇಕು, ಆಸ್ಮೋಟಿಕ್ ರಿಲೇಟೆಡ್ ಇದ್ದರೆ ಇದನ್ನು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಟ್ರ್ಯಾಪ್ ನಂಬರ್ 4. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದೇ ಕಷ್ಟ ಅನಿಸ್ಬಿಟ್ಟಿದೆ ಅಲ್ವಾ. ಸೊ ಇವತ್ತು ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ಹೇಗೆ ಫೈಂಡ್ ಔಟ್ ಮಾಡೋದು ಮತ್ತು ಎಲ್ಲಿ ನೀವು ಮಿಸ್ಟೇಕ್ ಮಾಡಿರ್ತೀರಾ ಅಂತ. ಓಕೆ, ಸೊ ಸಪೋಸ್ ನಿಮಗೆ ಇದು ಒಂದು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಸೆಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಕರೆಕ್ಟ್. ಸೊ ಈಗ ನಿಮಗೆ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಹೇಗೆ ಮಾಡೋದು ಅನ್ನೋದು ಕನ್ಫ್ಯೂಷನ್ ಅಲ್ವಾ. ಇನ್ ಕೇಸ್ ನೀವು n is equal to 2 ಅಂತ ಬರಿತೀರಾ ಅಂತ ಅಂದರೆ ವೆಲ್ ಆ್ಯಂಡ್ ಗುಡ್. ಇನ್ ಕೇಸ್ n is equal to 1 ಅಂತ ಬರಿತೀರಾ, ಇದನ್ನು ನೋಡಿಕೊಂಡು AG ಪ್ಲಸ್ಸಿಂದ AG ಆಗ್ತದೆ, ಅದಕ್ಕೆ n equals 1 ಅಂತ ಬರೀತೀರಾ ಅಂದರೆ ವಿಚ್ ಇಸ್ ರಾಂಗ್. n equals 3 ಅಂತ ಬರಿತೀರಾ, ಮೀನ್ಸ್ ಇಲ್ಲಿರೋ ಪ್ಲಸ್ಸು ಇಲ್ಲಿರೋ 2 ಪ್ಲಸ್ ಆ್ಯಡ್ ಮಾಡಿಬಿಟ್ಟು 3 ಬಂದುಬಿಡಿದೆ ಅನ್ನೋದು ಬರಿತೀರಾ ಅಂತ ಅಂದರು ವಿಚ್ ಇಸ್ ರಾಂಗ್. ಓಕೆ, ಸೊ n equals 3ನೂ ಆಗಲ್ಲ, n equals 1 ಆಗಲ್ಲ. ಓಕೆ, ಸೊ ಇದೆರಡು ಬರೆಯಲ್ಲ. ಈಗ n equals 2 ಬಂದಿದೆ, ಅದೇ ಹೇಗೆ ಬಂದಿದೆ ಮ್ಯಾಮ್. ಓಕೆ, ಸೊ ಇಲ್ಲಿ mg ನೋಡಿ, ಫಸ್ಟು ರಿಯಾಕ್ಷನ್ ಯಾವತ್ತಾದರೂ ನಿಮಗೆ ಸೆಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು,
ಪ್ರಾಪರ್ ಆಗಿ ನೀವು ರಿಯಾಕ್ಷನ್ನ ತೋರಿಸ್ಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ಎಮ್ ಜಿ ಪ್ಲಸ್ ಆಗಿ ಕನ್ವರ್ಟ್ ಆಗ್ತಿದೆ. ಎಮ್ ಜಿ ಪ್ಲಸ್ ಆಗ್ತಿದೆ ಅಂತ ಅಂದರೆ ಇದ್ರ ಮೀನಿಂಗ್ ಏನು, ಎಮ್ ಜಿ ಇಸ್ ಕನ್ವರ್ಟಿಂಗ್ ಇನ್ ಟು Mg2+. ಇಟ್ ಮೀನ್ಸ್ 2 electrons ಆರ್ ಲಾಸ್ಟ್. ಆ್ಯಂಡ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ನ ಏನಂತೀವಿ, ಆಕ್ಸಿಡೇಷನ್, ರೈಟ್? ಆಕ್ಸಿಡೇಷನ್, ಕರೆಕ್ಟಾ? ಆ್ಯಂಡ್ ಆಕ್ಸಿಡೇಷನ್ ಎಲ್ಲಾಗುತ್ತೆ ಅಂತ ಹೇಗೆ ಗೊತ್ತಾಗಬೇಕು, ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಆ್ಯನ್ ಆಕ್ಸ್ ರೆಡ್ ಕ್ಯಾಟ್. ಆ್ಯನಾಕ್ಸ್ ಅಂತ ಅಂದರೆ ಆಕ್ಸಿಡೇಷನು ಆ್ಯನೋಡಲ್ಲಾಗುತ್ತೆ ಅಂತ, ರಿಡಕ್ಷನು ಕ್ಯಾಥೋಡಲ್ಲಾಗುತ್ತೆ ಅಂತ, ಸಿಂಪಲ್. ಸೊ ಇಲ್ಲಿ ಆಕ್ಸಿಡೇಷನ್ ಆಗ್ತಿದೆ ಅಂತ ಅಂದರೆ ಇದೆಲ್ಲ ಆಗ್ತಿದೆ ಅಂತ, ಆ್ಯನೋಡಲ್ ಆಗ್ತಿದೆ ಅಂತ, ರೈಟ್? ಓಕೆ, ಇಲ್ಲಿ Ag ಪ್ಲಸ್ Ag ಆಗಿ ಕನ್ವರ್ಟ್ ಆಗ್ತಿದೆ. Ag ಪ್ಲಸ್ 1 ಎಲೆಕ್ಟ್ರಾನ್ನ ತಗೊಂಡು Ag ಆಗಿ ಕನ್ವರ್ಟ್ ಆಗ್ತಿದೆ, ರೈಟ್? ದಿಸ್ ಇಸ್ ಸಾಲಿಡ್. ಹಾಗಾದರೆ ಇದೆಲ್ಲ ಆಗ್ತಿದೆ, ಕ್ಯಾಥೋಡಲ್ ಆಗ್ತಿದೆ. ಇಟ್ ಈಸ್ ಅಂಡರ್ಗೋಯಿಂಗ್ ರಿಡಕ್ಷನ್. ಎಸ್, ಆಬ್ವಿಯಸ್ಲಿ, ಫೈನ್. ಸೊ ಇಲ್ಲಿ ಈ ಡೌಟ್ ಕ್ಲಿಯರ್ ಆಗಿದೆ. ಆ್ಯನೋಡ್ ಹೇಗೆ ಫೈಂಡ್ ಔಟ್ ಮಾಡೋದು, ಕ್ಯಾಥೋಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು ಪ್ರಾಬ್ಲಮ್ ಇಲ್ಲ. ಆದರೆ ಇನ್ನೊಂದು ಪ್ರಾಬ್ಲಮ್ ಇಲ್ಲ, ಏನು ಅಂತ ಅಂದರೆ ನೀವು ಈ ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೀರಾ. ಇಲ್ಲಿ Ag ಪ್ಲಸ್ಸಿಂದ Ag ಆಗ್ತಿದೆ, ಸೊ 1 ಎಲೆಕ್ಟ್ರಾನ್ ಇದೆ ಅನ್ನೋದು ಕನ್ಕ್ಲೂಡ್ ಮಾಡಿಬಿಡ್ತೀರಾ, ವಿಚ್ ಇಸ್ ರಾಂಗ್. ಇದನ್ನು ಬ್ಯಾಲೆನ್ಸ್ ಔಟ್ ಮಾಡೋದಕ್ಕೆ ನಾನು ಏನು ಮಾಡಬೇಕು, 2ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಆಗ 2Ag ಪ್ಲಸ್ 2 ಎಲೆಕ್ಟ್ರಾನ್ ಆ್ಯಂಡ್ 2Ag ಅಂತ ಬರುತ್ತೆ ನಿಮಗೆ, ರೈಟ್? ಇದಾದಮೇಲೆ ಮಕ್ಕಳು n=2 ಅಂತಲೂ ಬರೆದಿರ್ತಾರೆ, ಪ್ರಾಬ್ಲಮ್ ಇಲ್ಲ. ಅರ್ಥ ಆಗಿದೆ ಮ್ಯಾಮ್ ನಮಗೆ, n=2 ಅಂತ ಬರೆದಿರ್ತೀನಿ. ಆದರೆ ಇನ್ನೊಂದೇನು ಪ್ರಾಬ್ಲಮ್ ಇಲ್ಲಿ ಅಂತ ಅಂದರೆ, ನೀವು ಇಲ್ಲಿ ಆ್ಯನೋಡ್ ಡಿವೈಡೆಡ್ ಬೈ ಕ್ಯಾಥೋಡ್ ಕಾನ್ಸಂಟ್ರೇಷನ್ ಏನಿದೆ ಅಲ್ಲೇ ಮಿಸ್ಟೇಕ್ ಮಾಡಿಬಿಟ್ಟಿರ್ತೀರ. ಹೇಗೆ? ಓಕೆ, ಐ ವಿಲ್ ಶೋ ಯು ಹೌ. ಸೊ ಈಗ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡ್ತಿದ್ದೀರಾ ಅಲ್ವಾ, ಪ್ರಾಪರಾಗಿ E0 ಸೆಲ್ ಫೈಂಡ್ ಔಟ್ ಮಾಡ್ತೀರಾ, ರೈಟ್? ಫಾರ್ಮುಲಾ ಯೂಸ್ ಮಾಡ್ಕೊಂಡು E0 ಸೆಲ್ ಮೈನಸ್ 0.0591 ಬೈ ಎನ್, ಇಲ್ಲಿ ಏನು ಬಂದಿದೆ, 2 ಬಂದಿದೆ, ಬರೀತೀನಿ. ಲಾಗ್ ಆಫ್ ಆ್ಯನೋಡ್ ಅಂತ ಅಂದರೆ Mg2+ ಕಾನ್ಸಂಟ್ರೇಷನ್ ಬರೀಬೇಕಾ? ಎಸ್, Mg2+ ಕಾನ್ಸಂಟ್ರೇಷನ್ ಬರೀತೀನಿ, ಪ್ರಾಬ್ಲಮ್ ಇಲ್ಲ. ಕ್ಯಾಥೋಡ್ ಅಂತ ಅಂದರೆ Ag+ ಕಾನ್ಸಂಟ್ರೇಷನ್ ಬರೀಬೇಕು, ಎಸ್. ಆದರೆ ಇಲ್ಲೇನು ಮಾಡಿರ್ತೀರಾ, ಇಲ್ಲಿ ಪವರ್ 2 ಬರಿಬೇಕು, ಅದನ್ನು ನೀವು ಮಿಸ್ ಮಾಡಿರ್ತೀರಾ. ಯಾಕೆ 2 ಪವರ್ ಬರಿಬೇಕು? ಇಲ್ಲಿ ಸ್ಟೊಕ್ಯೋಮೆಟ್ರಿಕಲಿ 2 moles ಆಫ್ Ag+ ಏನಾಗ್ತಿದೆ, ರಿಡಕ್ಷನ್ ಆಗ್ತಿದೆ, ರೈಟ್? ಸೊ ಇಲ್ಲಿ 2 ಯೂಸ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಡನ್. ಸೊ ಇದನ್ನು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ 2 ಅಥವಾ ಇಲ್ಲಿ ಏನು ಬರ್ತಿದೆ, ಯಾವುದೀಗ ಬೇರೆ ರಿಯಾಕ್ಷನ್ ಇದೆ ಅಂತ ಅಂದ್ಕೊಳ್ಳಿ, ಆಗ ನಿಮಗೆ 2 ಜಾಗದಲ್ಲಿ ಬೇರೆ ಯಾವುದೋ ನಂಬರ್ ಇದೆ, ದೆನ್ ಯು ಹ್ಯಾವ್ ಟು ಯೂಸ್ ದಟ್ ಪರ್ಟಿಕ್ಯುಲರ್ ನಂಬರ್. ಓಕೆ, ಸೊ ಸ್ಟೊಕ್ಯೋಮೆಟ್ರಿಕಲಿ ಇಲ್ಲಿ ಏನಿದೆ ವಿತ್ ಹೌ ಮೆನಿ ಮೋಲ್ಸ್ ಅನ್ನೋದಿದೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ದೆನ್ ಯು ಕ್ಯಾನ್, ನಿಮ್ಗೇನು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಆ್ಯಂಡ್ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಒನ್ ಮೋರ್ ಟಿಪ್ ಐ ವಿಲ್ ಟೆಲ್ ಯು, ಲಾಗ್ ಕ್ಯಾಲ್ಕುಲೇಷನಲ್ಲಿ ನೀವು ತುಂಬ ಮಕ್ಕಳು ಕನ್ಫ್ಯೂಸ್ ಆಗಿರ್ತಾರೆ. ಈಗ ಸಪೋಸ್ ಲಾಗ್ ವ್ಯಾಲ್ಯೂ ತುಂಬ ದೊಡ್ಡದು ಬಂದುಬಿಟ್ಟಿದೆ, ಲೈಕ್ ಲಾಗ್ 8 ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಆಗೇನು ಮಾಡ್ತೀರಾ, ಲಾಗ್ 8 ನಮಗೆ ಗ್ಯಾಪ್ನ ಇಲ್ಲ ಮ್ಯಾಮ್, ಲಾಗ್ ಟೇಬಲ್ಲು ನಿಮಗೆ ನೋಡೋಕ್ಕೆ ಬರ್ತಿಲ್ಲ. ಅಂಥ ಕೇಸಲ್ಲಿ ಏನು ಮಾಡಿರಬೇಕು, ಈಗ 8ನ ನೀವು ಯಾವ ಪವರ್, ಲೈಕ್ ಸ್ಕ್ವೇರ್ ರೂಟಲ್ಲಿ ಬರಿಬೋದಾ? 2 ಸ್ಕ್ವೇರ್ ಏನು 4, 2 ಕ್ಯೂಬ್ ಇಸ್ 8 ಅಲ್ವಾ? ಸೊ ನಾನೀಗ ಲಾಗ್ ಆಫ್ 2 ಪವರ್ 3 ಅಂತ ಬರೀತೀನಿ. ಇದನ್ನು ನಾನು ಐ ಕ್ಯಾನ್ ರೈಟ್ ಇಟ್ ಆ್ಯಸ್ 3 log 2. ಈಗ ಲಾಗ್ 2 ವ್ಯಾಲ್ಯೂ ಗೊತ್ತಿದೆ ಅಂತ ಅಂದರೆ ಈ ಪ್ಲೇಸಲ್ಲಿ ಲಾಗ್ 2 ವ್ಯಾಲ್ಯೂ ಬರೆದ್ಬಿಟ್ಟು ಇಂಟು 3 ಮಾಡಿದ್ರೆ ಆನ್ಸರ್ ಬಂದುಬಿಟ್ಟಿರುತ್ತೆ, ರೈಟ್? ಸೊ ಈ ಥರ ಮಾಡಿದ್ರೂ ವೆಲ್ ಆ್ಯಂಡ್ ಗುಡ್. ಯು ಕ್ಯಾನ್ ಗೋ ಇನ್ ದಿಸ್ ವೇ. ನಿಮಗೆ ಲಾಗ್ 8 ವ್ಯಾಲ್ಯೂನೇ ಗೊತ್ತಿರಬೇಕು ಅಂತ ಇಲ್ಲ. ಫೈನ್, ಡನ್. ನೆಕ್ಸ್ಟ್ ಬರೋಣ ಟ್ರ್ಯಾಪ್ ನಂಬರ್ 5, ಕೆಮಿಕಲ್ ಕೈನೆಟಿಕ್ಸ್. ಈಗ ಇಲ್ಲಿ ಆಗೋ ಕನ್ಫ್ಯೂಷನ್ ತುಂಬ ಕಾಮನ್ ಆಗಿದೆ. ಏನು ಕನ್ಫ್ಯೂಷನ್ ಆಗಿರ್ತಾರೆ ಅಂತಂದರೆ, ಕ್ವೆಶನ್ ನೋಡುವಾಗ ನಿಮಗೆ ಅರ್ಥನೇ ಆಗಿರಲ್ಲ, ಕ್ವೆಶನೇ ಅರ್ಥ ಆಗಿರಲ್ಲ. ಅಲ್ಲಿ ನೀವು ಫೈನಲ್ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಏನು ಬರಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ನೋಡೋಣ ಹೇಗೆ ಆ್ಯಂಡ್ ಹೌ ಟು ಫಿಕ್ಸ್ ದಿಸ್. ಸೊ ದ ಟ್ರ್ಯಾಪ್ ಈಸ್ ಕನ್ಫ್ಯೂಸಿಂಗ್ R0 ಮೈನಸ್ R ವಿತ್ R. ಓಕೆ, ಹೇಗೆ ಫಿಕ್ಸ್ ಮಾಡ್ತೀವಿ? ಅಂಡರ್ಸ್ಟ್ಯಾಂಡಿಂಗ್ ದಿಸ್, ರೆಡ್ಯೂಸ್ ಟು. ಈಗ ನಿಮಗೆ ನ್ಯೂಮರಿಕಲಲ್ಲಿ ರೆಡ್ಯೂಸ್ ಟು 10% ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ ಫೈನಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಂತ ಬರೀತೀರಾ? 10 ಅಂತ ಬರೀತೀರಾ.
ರೆಡ್ಯೂಸ್ಡ್ ಬೈ ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ ಫೈನಲ್ ಕಾನ್ಸಂಟ್ರೇಷನ್ 90 ಅಂತ ಬರ್ತೀರಾ. ಈಗ 90 ಎಲ್ಲಿಂದ ಬಂತು ಅಂತ ಕೇಳ್ತೀರಾ ಅಲ್ವಾ. ಸೊ ರೆಡ್ಯೂಸ್ ಟು ಅಂತ ಅಂದರೆ ಈಗ ನಿನ್ನ ಹತ್ರ 100% ಅನ್ನೋದೇನೋ ಇತ್ತು, 100% ಇತ್ತು. ಓಕೆ, ಈಗ 100% ನಮ್ಗೆ ಏನಾಗಿದೆ 10% ಆಗಿ ಕನ್ವರ್ಟ್ ಆಗಿದೆ. ಹಾಗಾದರೆ ಫೈನಲ್ ಕಾನ್ಸಂಟ್ರೇಷನ್ ಫೈನಲಿ ನನ್ನ ಹತ್ರ ಎಷ್ಟಿದೆ? ಆಬ್ವಿಯಸ್ಲಿ ಫೈನಲಿ ನನ್ನ ಹತ್ರ ಇರೋದೇನು 10. ಸೊ ನಾನು 10 ಅಂತ ಬರೆದೆ. ಆದರೆ ರೆಡ್ಯೂಸ್ಡ್ ಬೈ 10% ಅಂತ ಅಂದರೆ ಇದರಲ್ಲಿ 10% ಅಷ್ಟು ಮಾತ್ರ ಹೋಗಿದೆ. ಹಾಗಾದರೆ ರಿಮೈನಿಂಗ್ ಎಷ್ಟಿದೆ? ಈಗ ನೀವೇ ಕನ್ಸಿಡರ್ ಮಾಡಿ. ಮೈ ಅಮೌಂಟ್ ನನ್ನ ಹತ್ರ 100 ರೂಪೀಸ್ ಇತ್ತು. ಇಟ್ ಈಸ್ ರೆಡ್ಯೂಸ್ಡ್ ಬೈ 10 ರೂಪೀಸ್ ಅಂತ ಹೇಳಿದ್ರೆ ನನ್ನ ಹತ್ರ ರಿಮೈನಿಂಗ್ ಅಮೌಂಟ್ ಎಷ್ಟಿದೆ ಅಂತ ಆಬ್ವಿಯಸ್ಲಿ 100 - 10 ಅಂತ ಮಾಡ್ತೀನ. ಆಗ 100 - 10 ಅಂತ ಮಾಡಿದ್ರೆ ನನಗೆ ಏನು ಬರ್ತಿದೆ 90. ಸೊ 90 ರೂಪೀಸ್ ಅಥವಾ 90% ಅಷ್ಟು ನನ್ನ ಹತ್ರ ಫೈನಲಿ ಇದೆ ಅಂತ. ಕರೆಕ್ಟ್. ಸೊ ರೆಡ್ಯೂಸ್ ಟು ರೆಡ್ಯೂಸ್ಡ್ ಬೈ ಇದೆರಡು ಟರ್ಮ್ ನಿಮಗೆ ಗೊತ್ತಾಗಬೇಕು ಕ್ವೆಶನ್ ನೋಡುವಾಗ. ಓಕೆ, ಸೊ ಒಂದು ಎಕ್ಸಾಂಪಲ್ ನೋಡೋಣ. ಕ್ಯಾಲ್ಕುಲೇಟ್ ಟೈಮ್ ಟೇಕಮ್ ಟು ರೆಡ್ಯೂಸ್ 20 mole per liter reactant to 5 mole per liter of a reactant for a first order reaction and has a rate constant of. ಸೊ ರೇಟ್ ಕಾನ್ಸ್ಟೆಂಟ್ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಇಲ್ಲಿ ಕನ್ಫ್ಯೂಷನ್ ಏನಾಗುತ್ತೆ ಅನ್ನೋದು ನೋಡೋಣ. ಅವ್ರು ಏನು ಕೊಟ್ಟಿದ್ದಾರೆ? ರೆಡ್ಯೂಸ್ ದಿಸ್ ಕ್ಯಾಲ್ಕುಲೇಟ್ ಟೈಮ್ ಟೇಕನ್ ಟು ರೆಡ್ಯೂಸ್ 20 mole per liter to 50. ಸೊ 20 ಏನಾಗುತ್ತೆ? ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್. ಸೊ R0 ಅಂತ ಬರೀತೀನಿ ಆರಾಮಾಗಿ. 2 ಅಂತ ಅಂದರೆ ಇದೇ ಫೈನಲ್ ಕಾನ್ಸಂಟ್ರೇಷನ್ ಆಗಿರುತ್ತೆ, 5 ಅಂತ ಬರ್ತೀನಿ. ಸೊ ನೋಡಿ R0 20 ಆಗಿದೆ, ಫೈನಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಾಗಿದೆ 5. ಸೊ ಪ್ರಾಬ್ಲಮ್ ಇಲ್ಲ. ರಿಯಾಕ್ಟೆಂಟ್ ಆರ್ ರೆಡ್ಯೂಸ್ ಟು ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಏನು ಕೊಟ್ಟಿದ್ದಾರೆ ಅದನ್ನೇ ಬರೀರಿ. ಆದರೆ ಸಪೋಸ್ ಇದು ಮಾಡಿದ್ದೀನಿ, ಇದಕ್ಕೆ ಹೋಗೋಣ. ಇಫ್ ಅ ಫಾಸ್ಟ್ ಆರ್ಡರ್ ರಿಯಾಕ್ಷನ್ ದ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್ ಇಸ್ ರೆಡ್ಯೂಸ್ಡ್ ಬೈ, ಇಲ್ಲಿ ನೋಡಿ ರೆಡ್ಯೂಸ್ಡ್ ಬೈ ಟರ್ಮ್ ಕಾಣ್ತಿದ್ಯಾ? ಎಸ್, ರೆಡ್ಯೂಸ್ಡ್ ಬೈ 25%. ಹಾಗಾದರೆ ನನ್ನ ಹತ್ರ 100% ಇತ್ತು, ಅದರಲ್ಲಿ 25% ಅಷ್ಟು ಹೋಗಿದೆ. ಹಾಗಾದರೆ ಫೈನಲ್ ಕಾನ್ಸಂಟ್ರೇಷನ್ ಏನಾಗಿರುತ್ತೆ? ಆಬ್ವಿಯಸ್ಲಿ 100 - 25 ಏನು? ಇಟ್ ಈಸ್ 75 ಅಲ್ವಾ. ಸೊ ಆರ್ ಏನಾಗಿರುತ್ತೆ? 75ಗೆ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಇನಿಷಿಯಲ್ ಕಾನ್ಸಂಟ್ರೇಷನ್ 100ಗೆ, ರೈಟ್. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಹೋಗೋಣ. ಅದೇ ಥರ ಇನ್ನೊಂದು ಕ್ವೆಶನ್ ಇದೆ. ಶೋ ದ್ಯಾಟ್ ಇದು ಕೇಳಿದ್ದಾರೆ. ಓಕೆ, ನಿಮ್ಮ ಪ್ರೀವಿಯಸ್ ಫ್ಯೂ ಇಯರ್ ಪೇಪರ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ಅಂತ. ಶೋ ದ್ಯಾಟ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ದ ಟೈಮ್ ಟೇಕನ್ ಫಾರ್ ದ ಕಂಪ್ಲೀಷನ್ ಆಫ್ 99.9% ಇಸ್ 10 times ದ ಹಾಫ್ ಲೈಫ್ ಆಫ್ ರಿಯಾಕ್ಷನ್. ಅವ್ರೇನು ಕೇಳಿದ್ದಾರೆ? ಯು ಹ್ಯಾವ್ ಟು ಶೋ ದ ಟೈಮ್ ಟೇಕನ್ ಫಾರ್ ಕಂಪ್ಲೀಷನ್ ಆಫ್ 99.9% ಈಸ್ 10 times ಹಾಫ್ ಲೈಫ್ ಅಂತ ಅಂದರೆ T50% ಅಂತಾನ? T50%, ಎಸ್. ಸೊ ಈಗ ನಾನು T 99.9% ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ T ಫಾರ್ 50% ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನನ್ನ ಹತ್ರ ಏನು ಫಾರ್ಮುಲಾ ಇತ್ತು ಫಸ್ಟ್ ಆರ್ಡರ್ದು, ಅದು ನಾನೇ T ಆ್ಯಂಡ್ Kನ ಇಂಟರ್ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ರಿಟನ್ ದಿಸ್ T ಫಾರ್ 99.9 ಆ್ಯಂಡ್ T ಫಾರ್ 50%. ಸೊ 2.303/K. ಇಲ್ಲಿ ಏನಾಗ್ತಿದೆ ನೋಡಿ, R0 ಏನು ತೊಗೋತೀನಿ? R0 ಎರಡನ್ನು ನಾನು 100 ತೊಗೊಂಡಿದ್ದೀನಿ. ಇಲ್ಲೆಲ್ಲಾದರೂ 100 ಕಾಣ್ತಿದ್ಯಾ? ಇಲ್ಲ. ಪರ್ಸೆಂಟೇಜ್ ಬಂದ ತಕ್ಷಣವೇ ಇನಿಷಿಯಲ್ ಕಾನ್ಸಂಟ್ರೇಷನ್ 100 ಇರುತ್ತೆ ಅನ್ನೋದು ಗೊತ್ತೇಳಿ ನಿಮಗೆ. ಓಕೆನಾ? ಓಕೆ, ಸೊ R0 100 ಇರುತ್ತೆ. ಫೈನಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಾಗಿರುತ್ತೆ? 99.9% ಆಗಿದೆ. ಸೊ ಆಬ್ವಿಯಸ್ಲಿ ಐ ವಿಲ್ ಸಬ್ಟ್ರಾಕ್ಟ್ 100 - 99.9ನ ಮೈನಸ್ ಮಾಡ್ತೀನಿ ಆ್ಯಂಡ್ ದೆನ್ ಮುಂದೆ ನ್ಯೂಮರಿಕಲ್ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಆ್ಯಂಡ್ ಇದರಲ್ಲಿ T50% ಅಂತ ಅಂದರೆ 50 100 - 50 ಅಂತ ಫೈನಲ್ ಕಾನ್ಸಂಟ್ರೇಷನ್ ತೊಗೋತೀನಿ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಲ್ಯಾಂಗ್ವೇಜ್, ನಿಮಗೆ ನ್ಯೂಮರಿಕಲ್ಸ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಮಕ್ಕಳಿಗೆ ಪ್ರಾಬ್ಲಮ್ ಆಗೋದೇ ಇಲ್ಲಿ. ದೇ ವೋಂಟ್ ಅಂಡರ್ಸ್ಟ್ಯಾಂಡ್ ದಿ ಲ್ಯಾಂಗ್ವೇಜ್ ಆಫ್ ಅ ನ್ಯೂಮರಿಕಲ್ ಸೆಕ್ಷನ್. ಓಕೆ, ಸೊ ನೀವೆಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ನೀವು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಹೋಗ್ತೀರಾ, ರೈಟ್. ಸೊ ಓಕೆ, ಟ್ರ್ಯಾಪ್ ನಂಬರ್ 5. ವಾಟ್ ಈಸ್ ದ್ಯಾಟ್? ರೈಟಿಂಗ್ ದ ಕರೆಕ್ಟ್ ನಂಬರ್ ಬಟ್ ರಾಂಗ್ ಯೂನಿಟ್. ಯೂನಿಟ್ ಏನು ಮಾಡ್ತೀರಾ? ರಾಂಗ್ ಮಾಡಿರ್ತೀರಾ. ಓಕೆ, ಸೊ ಎಂಜೋರ್ ಕಪ್ಪ, ಇದೇನು? ದಿಸ್ ಇಸ್ ಕಪ್ಪ ಈಸ್ ಇನ್ ಸೈಮನ್ ಪರ್ ಸೆಂಟಿಮೀಟರ್. ಕಪ್ಪ ಸೈಮನ್ ಪರ್ ಸೆಂಟಿಮೀಟ್ರಲ್ಲಿ ಇರಬೇಕು ಯಾವಾಗ ಈ ಫಾರ್ಮುಲಾ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಕಪ್ಪ × 1000 / m. ಓಕೆ, ಸೊ ಯೂನಿಟ್
ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಈ ಫಾರ್ಮುಲಾ ಆಗಿರಲಿ ಅಥವಾ ಯಾವ್ದಾರ ಫಾರ್ಮುಲಾ ಇರಲಿ, ಫೈನಲ್ ನ್ಯೂಮರಿಕಲ್ಸ್ ಆದಮೇಲೆ ಯೂನಿಟ್ ಹಾಕೋದು ಕಂಪಲ್ಸರಿ. ಯೂನಿಟ್ ಹಾಕಿಲ್ಲ ಅಂತ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಮೇಕ್ ಶೂರ್ ಯೂನಿಟ್ ಬರೀಬೇಕು, ಅದು ಪ್ರಾಪರ್ ಆಗಿರೋ ಕರೆಕ್ಟ್ ಯೂನಿಟ್ ಬರೆದಿರಬೇಕು. ಯೂನಿಟ್ ಬರಲಿಲ್ಲ ಅಂತ ಅಂದರೆ ಹಾಫ್ ಮಾರ್ಕ್ಸ್ ಲೂಸ್ ಆಗುತ್ತೆ. ಸೊ ಡೋಂಟ್ ಮೇಕ್ ದ್ಯಾಟ್.